ಕೃಷ್ಣನಗರಿ ಉಡುಪಿಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ. ಶ್ರೀಕೃಷ್ಣನಿಗೆ ನಾನಾ ದ್ರವ್ಯಗಳಿಂದ ಅಭಿಷೇಕ. ರಥ ಬೀದಿಯಲ್ಲಿ ಬರೀ ಹುಲಿ ವೇಷಗಳ ಸದ್ದು. ಬೆಂಗಳೂರಿನ ಇಸ್ಕಾನ್ ದೇವಾಲಯದಲ್ಲಿ ಮುಂಜಾನೆಯಿಂದಲೇ ರಾಧಾಕೃಷ್ಣನಿಗೆ ವಿಶೇಷ ಪೂಜೆ. ಇತ್ತ ರಸ್ತೆ ಗುಂಡಿ ಮುಚ್ಚದ ಬಿಬಿಎಂಪಿಗೆ ವಾಹನ ಸವಾರರ ವಾರ್ನಿಂಗ್ ಏನು? ಎಲ್ಲವನ್ನು ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಜೈಲಿನಲ್ಲಿ ದರ್ಶನ್ಗೆ ಫುಲ್ ಫ್ರೀಡಂ ಬಿಟ್ಟಿರುವ ಫೋಟೋ ವಿಡಿಯೋ ವೈರಲ್ ಬೆನ್ನಲ್ಲೇ ಬಿಜೆಪಿ ಜೆಡಿಎಸ್ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಜೈಲಿನಲ್ಲಿ ಫೋಟೋ ತೆಗೆಯೋಕೆ ಮೊಬೈಲ್ ಎಲ್ಲಿ ಸಿಕ್ತು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಶ್ನಿಸಿದ್ದಾರೆ. ಜೈಲಿನಲ್ಲಿ ರಾಜಾರೋಷವಾಗಿ ಅಕ್ರಮ ನಡೆದಿದೆ, ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತ ಕಿಡಿಕಾರಿದ್ದಾರೆ. ದರ್ಶನ್ ವಿಚಾರದಲ್ಲಿ ಸರ್ಕಾರದ ವೈಫಲ್ಯ ಕೂಡ ಇದೆ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ. ರೌಡಿ ಶೀಟರ್ಗಳ ಜೊತೆ ಕೂತು ಸಾಕ್ಷ್ಯಗಳನ್ನ ಬೆದರಿಸೋಕೆ ದರ್ಶನ್ ಮಾಡಿರೋ ಪ್ಲಾನ್ ಇದು ಅಂದಿದ್ದಾರೆ. ಇನ್ನು ಮಂಡ್ಯದಲ್ಲಿ ಕುಮಾರಸ್ವಾಮಿ ಮಾತನಾಡಿ, ಜೈಲಿನಲ್ಲಿ ಹಿಂದಿನಿಂದಲೂ ಈ ವ್ಯವಸ್ಥೆ ಇದೆ. ಪರಪನಾಗ್ರಹಾರ ಜೈಲಿನಲ್ಲಿ 5 ಸ್ಟಾರ್ ಹೋಟೆಲ್ ಫೆಸಿಲಿಟಿ ಇದೆ. ಈಗ ದರ್ಶನ್ ವಿಚಾರದಲ್ಲಿ ಪ್ರಚಾರ ಬಂದಿದೆ. ಜೈಲಿನಲ್ಲಿ ದುಡ್ಡಿದ್ರೆ ಏನ್ ಬೇಕಾದ್ರೂ ಕೊಂಡ್ಕೊಳ್ಬಹುದು, ಇದಕ್ಕೆಲ್ಲ ಸರ್ಕಾರವೇ ಹೊಣೆ ಅಂತ ಗುಡುಗಿದ್ದಾರೆ. ರೌಡಿ ಶೀಟರ್ಗಳ ಜೊತೆ ನಟ ದರ್ಶನ್ ಫೋಟೋ ವೈರಲ್ ಆಗ್ತಾ ಇದ್ದಂತೆ ನಿವೃತ್ತ ಎಸ್ಪಿ ಉಮೇಶ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಗ್ಯಾಂಗ್ಸ್ಟರ್ಗಳ ಜೊತೆ ನಾನು ಕಾಣಿಸ್ಕೊಂಡ್ರೆ ಜನ ಏನಂತಾರೆ ಅನ್ನೋ ಸಣ್ಣ ಪಶ್ಚಾತ್ತಾಪವಾದರೂ ದರ್ಶನ್ಗೆ ಇರಬೇಕಿತ್ತು ಅಂದಿದ್ದಾರೆ. ಜೈಲಲ್ಲಿ ಕಾಸು ಕೊಟ್ಟರೆ ಏನ್ ಬೇಕಾದರೂ ಕೊಡ್ತಾರೆ. ಬೀಡಿ ಸಿಗರೇಟ್ ಕೊಡದೇ ಇದ್ರೆ ದೊಡ್ಡ ದಂಗೆಯೇ ಏಳುತ್ತೆ. ದೊಡ್ಡ ದೊಡ್ಡ ರೌಡಿಗಳನ್ನ ಕಮಾನು ಎತ್ತಬೇಕು. ದರ್ಶನ್ಗೆ ಗ್ಯಾಂಗ್ಸ್ಟರ್ಗಳು ರೌಡಿಗಳ ಜೊತೆ ನಂಟಿದೆ. ಹೊರಗೆ ಬಂದರೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕ್ತಾರೆ, ಬೇಲ್ ಕೊಡಬೇಡಿ ಅಂತ SPPಗೆ ವಾದಿಸೋದಕ್ಕೆ ಇದೊಂದು ಫೋಟೋ ಸಾಕು ಅಂತ SK ಉಮೇಶ್ ಹೇಳಿದ್ದಾರೆ. ಮನುಷ್ಯ ಬದಲಾವಣೆ ಆಗಲ್ಲ. ಈ ಮನುಷ್ಯ ಬದಲಾವಣೆ ಆಗುವಂಥ ಯಾವುದೇ ಥರವಾದಂಥ ಮುನ್ಸೂಚನೆ ಇಲ್ಲ. ಈ ಮನುಷ್ಯರಿಗೆ ಬದಲಾವಣೆ ಆಗುವಂಥ ಒಂದು ಚೂರು ಸಹ ಮನಸ್ಥಿತಿ ದೇವರು ಕೊಡ್ತಾ ಇಲ್ಲ ಅಂತ ಅನ್ನುವಂಥದ್ದು ಸಾರ್ವಜನಿಕರಿಗೆ ಎಲ್ರಿಗೂ ಗೊತ್ತಾಗ್ಬಿಡ್ತದೆ. ಮೂಡಾ ಕೇಸ್ನಲ್ಲಿ ಪ್ರಾಸಿಕ್ಯೂಷನ್ಗೆ ಕೊಟ್ಟ ಬೆನ್ನಲ್ಲೇ ಪತ್ನಿ ಬರೆದಿದ್ದ ಪತ್ರದ ಬಗ್ಗೆ ಟ್ವೀಟ್ ಮೂಲಕ ಸಿಎಂ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಮ್ಮ ಕುಟುಂಬದ ಜಮೀನಿಗೆ ಬದಲಿ ಭೂಮಿ ನೀಡುವಂತೆ ನನ್ನ ಪತ್ನಿ ಸಲ್ಲಿಸಿದ್ದ ಅರ್ಜಿಯಲ್ಲಿ 4-5 ಪದಗಳಿಗೆ ವೈಟ್ನರ್ ಹಾಕಿದ್ದನ್ನೇ ಮಹಾಪರಾಧ ಅಂತ ಬಿಂಬಿಸಲಾಯಿತು. ವಿಪಕ್ಷ ನಾಯಕರು ಗಂಟಲು ಹರಿದುಕೊಳ್ತಿದ್ದಾರೆ. ವೈಟ್ನರ್ ಹಿಂದಿನ ಅಕ್ಷರಗಳು ಏನಂತ ವಿಡಿಯೋದಲ್ಲಿ ಸ್ಪಷ್ಟವಾಗಿದೆ ಅಂತ ವಿಡಿಯೋವೊಂದನ್ನ ಪೋಸ್ಟ್ ಮಾಡಿದ್ದಾರೆ. ಆ ವಿಡಿಯೋದಲ್ಲಿ ಮೂಡಾ ವಶಪಡಿಸಿಕೊಂಡ ದೇವನೂರು 3ನೇ ಹಂತದ ಬಡಾವಣೆಯಲ್ಲಿ ಅಥವಾ ಪ್ರಾಧಿಕಾರದ ಅಭಿವೃದ್ಧಿಪಡಿಸಿದ ಸಮಾನಾಂತರ ಬಡಾವಣೆಯಲ್ಲಿ ನಿವೇಶನ ಕೊಡಬೇಕು ಅಂತ ಇದೆ. ಇದನ್ನ ಸರಿಯಾಗಿ ಕಣ್ಣು ಬಿಟ್ಟು ನೋಡಿ, ನಿಮ್ಮ ದ್ವೇಷದ ಕನ್ನಡಕ ಕಳಚಿಟ್ಟು ನೋಡಿ ಅಂತ ಸಿಎಂ ಟಾಂಗ್ ಕೊಟ್ಟಿದ್ದಾರೆ. ನನ್ನ ಪತ್ನಿ ಬದಲಿ ಭೂಮಿ ಕೇಳಿದ್ದಾರೆ ಅಷ್ಟೇ, ಇದರಲ್ಲಿ ಟಿಪ್ಪಣಿಯೂ ಇಲ್ಲ, ಆದೇಶವೂ ಇಲ್ಲ, ಅಪ್ಪಣೆಯೂ ಇಲ್ಲ, ಕೇವಲ ಮನವಿಯಷ್ಟೇ ಅಂತ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದಾರೆ. ಬೆಂಗಳೂರಿಗರನ್ನ ಬೆಚ್ಚಿ ಬೀಳಿಸಿದ್ದ ಹೆಣ್ಣು ಮಕ್ಕಳ ಜೋಡಿ ಕೊಲೆ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಕೊಲೆ ಮಾಡಿ ಬೆಂಗಳೂರಲ್ಲೇ ತಲೆಮರೆಸಿಕೊಂಡಿದ್ದ ಮಲತಂದೆ ಸುಮಿತ್ನನ್ನ ಅಮೃತಹಳ್ಳಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮಕ್ಕಳ ಮೇಲಿನ ಅನುಮಾನದಿಂದಲೇ ಕೊಲೆ ಮಾಡಿರುವುದಾಗಿ ತಿಳಿದು ಬಂದಿದೆ. ನನ್ನ ಮಾತಿಗೆ ಗೌರವ ಕೊಡಲ್ಲ, ವಿರೋಧ ವ್ಯಕ್ತಪಡಿಸುತ್ತಾರೆ ಅನ್ನೋ ಕೋಪವೂ ಇತ್ತು. ಶನಿವಾರ ಶಾಲೆಯಿಂದ ಇಬ್ಬರನ್ನು ಕರೆತಂದಿದ್ದಾನೆ. ದೊಡ್ಡ ಮಗಳು ಸೋನು ಫೋನ್ನಲ್ಲಿ ಮಾತನಾಡ್ತಾ ಇದ್ದಾಗ ಅನುಮಾನಗೊಂಡು ಫೋನ್ ಪರಿಶೀಲನೆ ಮಾಡಿದ್ದಾನೆ. ತಕ್ಷಣವೇ ಆಕೆಯ ಕತ್ತು ಸಿಳಿಕೊಂಡಿದ್ದಾನೆ. ಬಾತ್ರೂಮ್ನಿಂದ ಹೊರಗೆ ಬಂದ ಸೃಷ್ಟಿಯನ್ನು ಚುಚ್ಚಿಕೊಂಡಿದ್ದಾನೆ. ಆರೋಪಿಯ ಕೃತ್ಯಕ್ಕೆ ಚೈನೀಸ್ ಚೆಫ್ ನೈಫ್ ಅನ್ನ ಬಳಸಿರೋದು ಗೊತ್ತಾಗಿದೆ. ಇಬ್ಬರು ಮಕ್ಕಳು ಪ್ರಾಣ ಉಳಿಸಿಕೊಳ್ಳಲು 15 ನಿಮಿಷ ಮನೆಯೆಲ್ಲ ಓಡಾಡಿದ್ದಾರೆ. ಕೊಲೆಯ ನಂತರ ರಕ್ತ ಸಿಕ್ತ ಬಟ್ಟೆ ಬದಲಿಸಿ ಕಂಠಪೂರ್ತಿ ಕುಡಿದು ಎಸ್ಕೇಪ್ ಆಗಿದ್ದ. ತಡರಾತ್ರಿ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ಶಾದಿ.com ನಲ್ಲಿ ಪರಿಚಯವಾಗಿ 4 ವರ್ಷದ ಹಿಂದೆ ಅನಿತಾ ಸುಮಿತ್ ಮದುವೆಯಾಗಿದ್ರು ಅಂತ ಡಿಸಿಪಿ ತಿಳಿಸಿದ್ದಾರೆ. ಶ್ರೀ ಕೃಷ್ಣನಗರಿ ಉಡುಪಿಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ ಮನೆ ಮಾಡಿದೆ. ಮುಂಜಾನೆಯಿಂದ ಸಾವಿರಾರು ಜನ ದೇವರ ದರ್ಶನ ಮಾಡಿದ್ರು. ಹೂವಿನ ಅಲಂಕಾರದಿಂದ ಕೃಷ್ಣ ಮಠ ಕನಕ ಗೋಪುರದ ಗರ್ಭಗುಡಿ ಕಂಗೊಳಿಸಿತು. ಪರ್ಯಾಯ ಶ್ರೀ ಪುತ್ತಿಗೆ ಮಠದಿಂದ ವಿಶೇಷ ಪೂಜೆ ಅಲಂಕಾರ ಮಾಡಲಾಗಿತ್ತು. ಶ್ರೀ ಕೃಷ್ಣನಿಗೆ ನಾನಾ ದ್ರವ್ಯಗಳಿಂದ ಅಭಿಷೇಕ ಮಾಡಲಾಯಿತು. ಅಷ್ಟಮಿ ಮತ್ತು ವಿಟ್ಲಪಿಂಡಿ ಮಹೋತ್ಸವ 2 ದಿನ ಅದ್ದೂರಿಯಾಗಿ ನಡೆಯಲಿದೆ. ರಥಬೀದಿಯಲ್ಲಿ ಬರೀ ಹುಲಿವೇಷಗಳ ಸದ್ದು. ಗಂಡು ಹೆಣ್ಣು ಭೇದವಿಲ್ಲದೆ ಹುಲಿ ಕುಣಿತಕ್ಕೆ ಹೆಜ್ಜೆ ಹಾಕ್ತಾರೆ. ಹುಲಿವೇಷ ತಿರುಗಾಟಕ್ಕೆ ಹೊರಡುವ ಮುನ್ನ ಲೋಭಾನ ಸೇವೆ ನಡೆಯುತ್ತೆ. ಈ ವೇಳೆ ದೇವರ ಮುಂದೆ ಗಂಡು ಹೆಣ್ಣು ಭೇದವಿಲ್ಲದೆ ಹುಲಿವೇಷಕ್ಕೆ ಹೆಜ್ಜೆ ಹಾಕುತ್ತಾರೆ. ನಾಡಿನೆಲ್ಲೆಡೆ ಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ ಮನೆ ಮಾಡಿದೆ. ಬೆಂಗಳೂರಿನ ಇಸ್ಕಾನ್ ದೇವಾಲಯದಲ್ಲಿ ಮುಂಜಾನೆ 4:30ರಿಂದಲೇ ರಾಧಾಕೃಷ್ಣನಿಗೆ ವಿಶೇಷ ಪೂಜೆ ನೆರವೇರಿತು. ಭಕ್ತರು ಸಂಭ್ರಮದಿಂದ ಶ್ರೀಕೃಷ್ಣನ ಸ್ಮರಣೆ ಮಾಡಿದ್ರು. ಕೃಷ್ಣನ ವಿಶೇಷ ದಿನವಾದ ಇಂದು ಮಧ್ಯರಾತ್ರಿ 12 ಗಂಟೆಯವರೆಗೂ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಮುಂಜಾನೆ 4:30ಕ್ಕೆ ಕೃಷ್ಣನಿಗೆ ಮಂಗಳ ಆರತಿ, ತುಳಸಿ ಆರತಿ ನೆರವೇರಿತು. ಬೆಳಗ್ಗೆ 7:30ಕ್ಕೆ ವಿಶೇಷ ಅಭಿಷೇಕ ಮಾಡಲಾಯಿತು. ಇಸ್ಕಾನ್ ದೇಗುಲಕ್ಕೆ ಶೋಭಾ ಕರಂದ್ಲಾಜೆ, ಮಾಜಿ ಸಚಿವ ಅಶ್ವತ್ಥ ನಾರಾಯಣ್, ಸಚಿವ KH ಮುನಿಯಪ್ಪ ಸೇರಿದಂತೆ ಹಲವು ನಾಯಕರು ಭೇಟಿ ನೀಡಿ ದರ್ಶನ ಪಡೆದರು. ಶ್ರೀಕೃಷ್ಣನ ತೊಟ್ಟಿಲು ತೂಗಿ ಶೋಭಾ ಕರಂದ್ಲಾಜೆ ಭಕ್ತಿ ಸಮರ್ಪಣೆ ಮಾಡಿದ್ರು. ನಟಿ ಶ್ರುತಿ ಕೂಡ ಮಗಳ ಜೊತೆ ಆಗಮಿಸಿ ಕೃಷ್ಣನ ದರ್ಶನ ಪಡೆದರು.
ಬೆಂಗಳೂರಿನಲ್ಲಿ ಗುಂಡಿ ಗಂಡಾಂತರ ತಪ್ಪೋ ತರ ಕಾಣ್ತಾ ಇಲ್ಲ. ರಸ್ತೆ ಗುಂಡಿ ಮುಚ್ಚದೆ ನಿರ್ಲಕ್ಷ್ಯ ಮಾಡ್ತಿರೋ ಬಿಬಿಎಂಪಿಯ ವಿರುದ್ಧ ವಾಹನ ಸವಾರರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಗುಂಡಿ ಮುಚ್ಚಿ ಇಲ್ಲ ರೋಡ್ ಟ್ಯಾಕ್ಸ್ ಕಟ್ಟಿಸಿಕೊಳ್ಬೇಡಿ ಅಂತ ಪಾಲಿಕೆಗೆ ಖಡಕ್ ವಾರ್ನಿಂಗ್ ಅನ್ನ ಕೊಡ್ತಾ ಇದ್ದಾರೆ. ನಗರದ ಹೃದಯ ಭಾಗ ಮೈಸೂರು ಬ್ಯಾಂಕ್ ಸರ್ಕಲ್, ಪ್ಯಾಲೇಸ್ ರಸ್ತೆಯಿಂದ ವಿಧಾನಸೌಧ, ಕೋರ್ಟ್ ಕಡೆಗೆ ತೆರಳೋ ಜನರು ಗುಂಡಿ ಬಿದ್ದ ರಸ್ತೆಯಲ್ಲಿ ಓಡಾಡೋಕೆ ಪರದಾಡ್ತಾ ಇದ್ದಾರೆ. ರೋಡ್ ಟ್ಯಾಕ್ಸ್ ಕಟ್ಟೋ ನಮಗೆ ಸರಿಯಾದ ರಸ್ತೆ ಕೊಡಿ, ಇಲ್ಲ ರೋಡ್ ಟ್ಯಾಕ್ಸ್ ತಗೋಬೇಡಿ ಅಂತ ಕಿಡಿಕಾರಿದ್ದಾರೆ. ಗುಂಡಿಗಳಿಂದ ಆಟೋ ರಿಪೇರಿಗೆ ಬರುತ್ತೆ, ಆಕ್ಸಿಡೆಂಟ್ ಆಗ್ತಿವೆ ಅಂತ ಆಟೋ ಚಾಲಕರು ಕಿಡಿಕಾರ್ತಾ ಇದ್ದಾರೆ. ಪ್ರತಿ ಬಾರಿ ಕೂಡ ಏನಾದ್ರೂ ಅನಾಹುತ ಆದಾಗ ಮಾತ್ರ ಪರಿಹಾರ ಕೈಗೊಳ್ಳುವ ಅಧಿಕಾರಿಗಳು ಅದಕ್ಕೂ ಮುಂಚೆಯೇ ಕ್ರಮ ಕೈಗೊಂಡ್ರೆ ಜನರು ನೆಮ್ಮದಿಯಾಗಿ ಓಡಾಡಬಹುದು. ರೋಡ್ ಟ್ಯಾಕ್ಸ್ ತಗೊಳ್ತಿದ್ದೀರಾ, ವೈ ಡೋಂಟ್ ಯು ಡೂ ರೋಡ್ಸ್ ಪ್ರಾಪರ್ ಮಾಡಿದ್ರೇನೆ ಅಲ್ವಾ ನಾವು ಓಡಾಡಕ್ಕಾಗೋದು. ರೋಡ್ಸ್ ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಪ್ರಯೋಜನ ಇಲ್ಲ. ಸೊ ಡೋಂಟ್ ಕಲೆಕ್ಟ್ ಟ್ಯಾಕ್ಸ್. ಸದಾ ಜನರಿಂದ ಗಿಜಿಗೂಡುವ ಶಿವಾಜಿನಗರ ಬಸ್ ಸ್ಟ್ಯಾಂಡ್ನಲ್ಲಿ ಮಹಿಳೆಯರ ಸೇಫ್ಟಿಗೆ ಯಾವುದೇ ಕ್ರಮ ಇಲ್ಲ. ಸಂಜೆ ಹೊತ್ತಲ್ಲಿ ಮಹಿಳಾ ಪ್ರಯಾಣಿಕರು ಓಡಾಡೋಕೆ ಭಯಪಡುತ್ತಿದ್ದಾರೆ. ಶಿವಾಜಿನಗರ ಬಸ್ ನಿಲ್ದಾಣದಲ್ಲಿ ಸಿಸಿಟಿವಿಗಳು ವರ್ಕ್ ಆಗ್ತಿಲ್ಲ. 24 ಸಿಸಿಟಿವಿಗಳಲ್ಲಿ ಕೇವಲ 3 ಸಿಸಿಟಿವಿಗಳು ಮಾತ್ರ ವರ್ಕ್ ಆಗ್ತಿವೆ. ಸಂಜೆ ಆದ್ರೆ ಕೆಲ ಯುವಕರು ಅಸಭ್ಯವಾಗಿ ವರ್ತಿಸೋದು, ಗುರಾಯಿಸಿ ನೋಡೋದು ಮಾಡ್ತಾರಂತೆ. ಹಲವು ದಿನಗಳಿಂದ ಸಿಸಿಟಿವಿಗಳು ಕೆಟ್ಟು ಹೋಗಿವೆ, ಧೂಳು ಹಿಡಿದಿವೆ. ನಗರದಲ್ಲಿ ಇತ್ತೀಚೆಗೆ ಮಹಿಳೆಯರ ಮೇಲೆ ಹೆಚ್ಚು ಕಿರುಕುಳ ಪ್ರಕರಣಗಳು ನಡೀತಾ ಇವೆ. ಘಟನಾ ಸ್ಥಳದಲ್ಲಿ ಸಿಸಿಟಿವಿಗಳಿದ್ರೆ ಪೊಲೀಸರು ಆರೋಪಿಗಳನ್ನ ಪತ್ತೆ ಮಾಡ್ತಾರೆ. ಆದರೆ ಈ ಬಸ್ ನಿಲ್ದಾಣದಲ್ಲಿ ಮಾತ್ರ ಸಿಸಿಟಿವಿಗಳು ಇದ್ರೂ ಕೂಡ ನೋ ಯೂಸ್. ಏನಾದರೂ ಅನಾಹುತಗಳಾದ್ರೆ ಆರೋಪಿಗಳನ್ನ ಹೇಗೆ ಪತ್ತೆ ಹಚ್ಚುತ್ತಾರೆ ಅಂತ ಪ್ರಯಾಣಿಕರು ಪ್ರಶ್ನೆ ಮಾಡ್ತಿದ್ದಾರೆ. ಇಲ್ಲಿ ಶಿವಾಜಿನಗರ್ ಬಸ್ ಸ್ಟಾಪ್ ಅಲ್ಲಿ ಯಾವುದೂ CCTV ವರ್ಕ್ ಆಗ್ತಿಲ್ಲ. ಪ್ಲೀಸ್ ಇಲ್ಲಿ ಹಾಕಿ, ನಮಗೆ ಸೇಫ್ಟಿ ಇರುತ್ತೆ. ಯಾರೂ ಇರೋದಿಲ್ಲ ಒಂದೊಂದ್ಸಲ ಜನಗಳು, ಅವಾಗ ಭಯ ಆಗುತ್ತೆ. ಸೊ ಪ್ಲೀಸ್ CCTVಗಳನ್ನ ಹಾಕಿ ಅಂತ ಕೇಳ್ಕೊತೀನಿ. ಶಿವಾಜಿನಗರ್ ಬಸ್ ಸ್ಟೇಷನಲ್ಲಿ CCTV ಕ್ಯಾಮ್ರಾ ಹಾಕಿದ್ರೆ ಸ್ವಲ್ಪ ಗರ್ಲ್ಸ್ಗೆ, ಲೇಡೀಸ್ ಆಗಲಿ ಯಾರಾದರೂ ಆಗಲಿ ಸ್ವಲ್ಪ ಈವ್ನಿಂಗ್ ಟೈಮಲ್ಲಿ ಓಡಾಡೋಕ್ಕೆ ಸೇಫ್ ಆಗುತ್ತೆ. ಅದಿಲ್ಲಾಂದರೆ ಸ್ವಲ್ಪ ಕಷ್ಟ.